ಸ್ಟಾರ್ಸ್ ಒಂದು ಮಾಡೋದು ಸಾಹಸ. ಯಾರಿಗೆ ಸಾಹಸ ಹಾಗಾದ್ರೆ? ಯಾವ ನಟ ನಟಿಯರು? ಶಿವಣ್ಣ ಮತ್ತು ಪಿ ಇಬ್ಬರಲ್ಲಿ ಯಾರು ಹೀರೋ, ಯಾರು ವಿಲನ್ ಅನ್ನುವಂತಹ ಪ್ರಶ್ನೆ. 45 ಸಿನಿಮಾ ನೋಡಿ ನಿಜವಾಗಿಯೂ ಅದ್ಭುತ ಅಂತೀರಾ? ನನಗೆ ಡೈರೆಕ್ಷನ್ ಮಾಡು ಅಂದಿದ್ದೆ ಶಿವರಾಜ್ ಕುಮಾರ್ ಅವರು. ಶಿವಣ್ಣ, ನೀನು ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗ್ತೀಯಾ ಅಂದಿದ್ದು ಭಯ ಕೂಡ ಇದೆ. ಅವರ ಮಾತಿನಂತೆ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಮುಂದೆ ದೊಡ್ಡ ಸ್ಟಾರ್ಗೆ ಆಕ್ಷನ್ ಕಟ್ ಹೇಳೋ ಪ್ಲಾನ್ ಕೂಡ ಇದೆ. ನನ್ನ ಸಕ್ಸಸ್ ಹಿಂದೆ ಇರೋ ದೊಡ್ಡ ಶಕ್ತಿ ಅದು ಯಾರಪ್ಪ ಅಂತಂದ್ರೆ ನನ್ನ ಹೆಂಡತಿ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಅರ್ಜುನ್ ಜನ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿ. ಮೊದಲನೇ ಸಿನಿಮಾದಲ್ಲೇ ಒಂದು ದೊಡ್ಡ ಮಟ್ಟಿಗೆ ಏನೋ ಒಂದು ಅಂದರೆ ಸಾಹಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಮೊದಲ ನಿರ್ದೇಶನ ಯಾವ ರೀತಿ ಹೋಗ್ತಾ ಇದೆ ಅಂತ? ಭಾಳ ಚೆನ್ನಾಗಿ ಹೋಗ್ತಾಯಿದೆ. ಕೊನೆ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಸೊ ಇನ್ನು ಸ್ವಲ್ಪ ಎರಡು ತಿಂಗಳಲ್ಲಿ ಜನರ ಮುಂದೆ ತಂದಿದ್ದೀವಿ. ನಿಮ್ಮ ಈ ಒಂದು ಸಿನಿಮಾದ ಔಟ್ಪುಟ್ಗಳನ್ನು ನೋಡ್ತಾ ಹೋದರೆ ತುಂಬ ಏನೋ ಪ್ರಾಮಿಸಿಂಗ್ ಆಗಿದೆ, ತುಂಬ ನಂಬಿಕೆನ ಹುಟ್ಟಿಸುತ್ತೆ, ಏನೋ ದೊಡ್ಡ ಮಟ್ಟಕ್ಕೆ ಈ ಒಂದು ಸಿನಿಮಾ ರೀಚ್ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಮ ಒಂದು ಡೈರೆಕ್ಷನ್ಗೆ ಸ್ಫೂರ್ತಿ ಯಾರು ಸರ್? ಸರ್, ಡೈರೆಕ್ಷನ್ಗೆ ಸ್ಫೂರ್ತಿ ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಡೈರೆಕ್ಟ್ ಮಾಡು ಅಂತ ಹೇಳಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಸೊ ಅವರು ನನ್ನನ್ನು ನೀನೇ ಡೈರೆಕ್ಟರ್ ಮಾಡ್ಬೇಕು, ನೀನೇ ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿದ ಒಂದು ಮಾತು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದು ಕೂತಿದೆ ಸರ್. ಆಗಲೇ ಶಿವರಾಜ್ ಕುಮಾರ್ ಸರ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು, ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಭಾರತಕ್ಕೆ ದೊಡ್ಡ ಮಟ್ಟದ ಒಬ್ಬ ದೊಡ್ಡ ಪ್ರತಿಭೆ ಹಾಗೂ ದೊಡ್ಡ ಡೈರೆಕ್ಟರ್ ಆಗ್ತಾರೆ ಅರ್ಜುನ್ ಜನ್ಯ ಅವರು ಅಂತ. ಇದು ಎಷ್ಟು ಮಟ್ಟಿಗೆ ನಿಜ ಆಗ್ಬೋದು ಸರ್? ಸರ್, ನನಗೆ ಅಣ್ಣ ಪ್ರತಿ ಸತಿ ಹಂಗೆ ಹೇಳಿದಾಗ್ಲೂ ನನ್ನ ಜವಾಬ್ದಾರಿ ಹೆಚ್ಚಾಗುತ್ತೆ. ಯಾಕಂದರೆ ಅಣ್ಣನ ರೆಸ್ಪೆಕ್ಟ್ ಯಾವತ್ತೂ ಕಮ್ಮಿ ಮಾಡಬಾರ್ದು. ಅದಕ್ಕೆ ನಾನು ಇನ್ನೂ ಶ್ರಮಪಟ್ಟು ಕೆಲಸ ಮಾಡ್ತೀನಿ. ಅಣ್ಣನ ಬಾಯಿಂದ ಬಂದಿದೆ ಅಂದರೆ ನನ್ನ ಜವಾಬ್ದಾರಿ ಇನ್ನೂ ಅವ್ರಿಗೆ ನಾಳೆ ಯಾರು ಕ್ವಶನ್ ಮಾಡಬಾರ್ದು, ಏನು ಹಿಂಗೆ ಅಂದ್ರಲ್ಲ ಅಣ್ಣ ಅಂತ. ಅದಕ್ಕೋಸ್ಕರನಾದರೂ ನಾನು ಯಾವುದೇ ಕಾರಣಕ್ಕೂ ಸಿನಿಮಾದು ಒಂದು ವಿಷಯನೂ ಕಂಪ್ಲೇಂಟ್ ಬರ್ದಂಗೆ ಇರಬೇಕು ಅಂತ ಭಾಳ ಶ್ರಮ ಪಡ್ತಾಯಿದ್ದೀನಿ ಸರ್. ನೋಡೋಣ, ಅಣ್ಣನ ಬಾಯಾರಿಕೆ ಅಂದರೆ ಆಗಲಿ. ಹಂಗಾದರೆ ಖಂಡಿತ ಎಲ್ಲ ಕ್ರೆಡಿಟ್ಸ್ ಅಣ್ಣನಿಗೆ, ಶಿವಣ್ಣನಿಗೆ. ಮೊದಲನೇ ಸಿನಿಮಾನೇ ಇಂಥ ದೊಡ್ಡ ಸೂಪರ್ ಸ್ಟಾರ್ಸ್ಗಳ ಜೊತೆ ಏನು ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಯಾರಿಗೆ ಆ್ಯಕ್ಷನ್ ಕಟ್ ಹೇಳ್ತಿದ್ದೀರಾ? ಏನು ಪ್ಲಾನ್ ಇದೆನಾ ಅಥವಾ ಅದಕ್ಕೂ ತಯಾರಿ ನಡೀತಾ ಇದೆನಾ? ಯಾವ ರೀತಿ ಅದ ನೆಕ್ಸ್ಟ್ದು? ಈಗ ಸದ್ಯಕ್ಕೆ ಮಾಮೂಲಿ ಎಲ್ಲರೂ ಒಂದಷ್ಟು ಕತೆ ಮಾಡ್ಕೊಂಡಿರ್ತಾರೆ, ನಾನು ಮಾಡಿದ್ದೀನಿ, ಬಟ್ ಎಲ್ಲವೂ ಈ ಸಿನಿಮಾ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದೇನೆಂದರೆ, ಆಲ್ರೆಡಿ ನೀವು ಸಾಕಷ್ಟು ಅಂದರೆ ಸುಮಾರು 200 ಚಿತ್ರಕ್ಕೂ ಹೆಚ್ಚು ಚಿತ್ರಗಳಿಗೆ ಏನು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀರಾ. ಆದರೆ ಈಗ ಸಿನಿಮಾ ಡೈರೆಕ್ಷನಿಗೆ ಇಳಿದ ಕಾರಣ ಏನು ಮ್ಯೂಸಿಕ್ ಎಲ್ಲೋ ಹಿಂದೆ ಉಳಿತಾ ಇದೆನಾ? ಅದು ಏನು ಕಾರಣ ಸರ್ ನಿಮಗೊಂದು ಡೈರೆಕ್ಷನ್ ಚೂಸ್ ಮಾಡ್ಕೊಳ್ಳೋದಕ್ಕೆ ಅಂತ? ಇಲ್ಲ, ನಾನು ಈ ಕರೋನಾ ಟೈಮಲ್ಲಿ ಸ್ಟೋರಿ ಬಂದಿದ್ದು ನನಗೆ. ನಾನು ಡೈರೆಕ್ಷನ್ ಅಂತ ಮಾಡೋಕ್ಕೆ ಹೋಗಿಲ್ಲ, ಕತೆ ಕೊಡೋಕ್ಕೆ ಹೋಗಿದ್ದೆ ನಾನು ಶಿವಣ್ಣನಿಗೆ. ಸೊ ಕತೆ ಕೊಡೋಕ್ಕೆ ಹೋದಾಗ ಶಿವಣ್ಣ ನೀನೇ ಡೈರೆಕ್ಟ್ ಮಾಡು ಅಂತ ಹೇಳಿದ್ರು. ಸೊ ಆವಾಗ ನಾನು ತೊಗೊಂಡಿದ್ದು. ನಾನು ಡೈರೆಕ್ಷನ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿಲ್ಲ, ತಾನಾಗೆ ಆಗಿದೆ ಸರ್. ಈ ಸಿನಿಮಾ ಎಷ್ಟು ಮಟ್ಟಿಗೆ ನಿಮಗೆ ಸ್ಪೆಷಲ್ ಅಂತ ಅನಿಸುತ್ತೆ? ಇದು ಭಾಳ ಸ್ಪೆಷಲ್ ಸರ್. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಅಂದ್ಕೊಳ್ದೆ ಮಾಡ್ತಾ ಇರೋ ಮೊದಲನೇ ಇದು. ಏನೇ ಮಾಡಿದ್ರು ನಾನು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡು ಲೈಫಲ್ಲಿ ಮ್ಯೂಸಿಕ್ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ದೀನಿ. ಈ ಒಂದು ಕಾನ್ಸರ್ಟ್ ಮಾಡಿದ್ರು ಹಿಂಗೆ ಕಾನ್ಸರ್ಟ್ ಬರಬೇಕು, ಎಲ್ಲನೂ ಪ್ಲ್ಯಾನ್ ಮಾಡಿರೋದು. ಡೈರೆಕ್ಷನ್ ನಾನು ಯಾವತ್ತೂ ಮನಸ್ಸಲ್ಲೂ ನಾನು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿಲ್ಲ, ತಾನಾಗೆ ಆಗಿದೆ. ಬಟ್ ತುಂಬ ಹೇಳ್ಕೊಟ್ಟಿದೆ. ಈ 4 ವರ್ಷ ಒಂದು ಸಿನಿಮಾ ನನಗೆ ಹೇಳ್ಕೊಟ್ಟಿರೋಂಥ ಪಾಠ ಅದೆಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ಅಷ್ಟು ನನಗೆ ಪಾಠ, ಜೀವನದ ಪಾಠ, ಕೆಲಸದ ನಾಲೆಡ್ಜು, ತುಂಬ ವಿಷಯ ಹೇಳ್ಕೊಟ್ಟೆ. ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ. ಥ್ಯಾಂಕ್ಸ್. ಸೊ ಇದಾಗಿತ್ತು ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಚೇತನ್ ನಾಯ್ಕ್, ಬೆಂಗಳೂರು.